ಓಂ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿಮ್ಮ ಸಾಗರ್ ಗುರೂಜಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತಿನ ಒಂದು ವಿಶೇಷವಾದ ಒಂದು ವಿಚಾರ ಬಗ್ಗೆ ಮಾತಾಡೋದಾದರೆ, ಏಪ್ರಿಲ್ ತಿಂಗಳ ಅಥವಾ ಚೈತ್ರ ಮಾಸದ ಒಂದು ಶುಭವಾದ 12 ರಾಶಿಗಳ ಶುಭವಾದ ಫಲಗಳು. ಅದರಲ್ಲಿ ಮಿಥುನ ರಾಶಿಯ ಬಗ್ಗೆ ಒಂದು ಮಾಸದ ಫಲಗಳು ಬಗ್ಗೆ, ಅದರ ಬಗ್ಗೆ ಶುಭ ಮತ್ತು ಅಶುಭಗಳ ಬಗ್ಗೆ ಮತ್ತು ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ಮಾತಾಡೋದಾದರೆ, ಕಂಪ್ಲೀಟ್ ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು 7.5 ಒಂದು ಮಾರ್ಚ್ ಅಂತ್ಯಕಾಲದಲ್ಲಿ ಸ್ಟಾರ್ಟ್ ಆಗಿ ಇವರಿಗೆ ಒಂದು ಕಂಪ್ಲೀಟ್ ಒಂದು ಲಾಭದಾಯಕ ಒಂದು ಶನಿ ಅಂತಲೇ ಹೇಳ್ಬೋದು. ಅಂದರೆ ಒಂದು ಶನಿಯ ಪ್ರಭಾವ ಇದ್ದರೂ ಕೂಡ ಪಂಚಗ್ರಹಗಳ ಕೂಟಗಳು ಇವರಿಗೆ ಒಂದು ಕಾಡ್ತಾ ಇರುತ್ತೆ. ಸೊ ಪಂಚಗ್ರಹಗಳ ಕೂಟ ಅಂತ ಹೇಳಿದರೆ ಸೂರ್ಯ, ಚಂದ್ರ ಮತ್ತು ರಾಹು, ಕೇತು ಮತ್ತು ಶನಿ, ಈ ಒಂದು 5 ಗ್ರಹಗಳ ಕೂಟದಿಂದ ಇವರಿಗೆ ಕಂಪ್ಲೀಟ್ ಈ ಒಂದು ತಿಂಗಳು ಇವರಿಗೆ ಲಾಭದಾಯಕ ಒಂದು ಮಾಸ ಆಗಿರುತ್ತೆ. ಅಂದರೆ ಹೇಳಬೇಕಂತ ಹೇಳಿದ್ರೆ, ಎಷ್ಟೋ ದಿನಗಳಿಂದ ಯಾವುದೋ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗದೇ ಇರೋರಿಗೆ, ಅಥವಾ ಉದ್ಯೋಗದಲ್ಲಿ ಒಂದು ಸ್ಥಾನ ಪಲ್ಲಟ ಆಗಿ ಅಲ್ಲಿ ಅಭಿವೃದ್ಧಿ ಆಗದೇ ಇರೋರಿಗೆ, ಬಡ್ತಿ ಸಿಗದೇ ಇರೋರಿಗೆ ಒಂದು ಉತ್ತಮವಾದ ಕಾಲ ಅಂತ ಹೇಳ್ಬೋದು. ಯಥೇಚ್ಛವಾಗಿ ಹೇಳ್ಬೇಕಂತ ಹೇಳಿ, ಸರ್ಕಾರಿ ನೌಕರಿಯನ್ನು ಯಾರು ಮಾಡ್ತಾ ಇರ್ತಾರೆ, ಸರ್ಕಾರಿ ಒಂದು ಉದ್ಯೋಗದಲ್ಲಿ ಒಂದು ಬಡ್ತಿಯನ್ನು ಸಿಗಿ ಯಾರು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ, ಅವರಿಗೆ ಒಂದು ಈ ಕಾಲ ಒಂದು ತಿಂಗಳಿನಲ್ಲಿ ಯಥೇಚ್ಛವಾಗಿ ಬಡ್ತಿಯನ್ನು ಸಿಗುತ್ತೆ. ಅಥವಾ ಟ್ರಾನ್ಸ್ಫರ್ ಆದರೂ ಕೂಡ ಒಂದು ಒಳ್ಳೆಯ ಒಂದು ಸಂಬಳಕ್ಕೆ ಒಂದು ಟ್ರಾನ್ಸ್ಫರ್ ಆಗ್ತಾರೆ. ಅಂಥ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಪ್ರತ್ಯೇಕವಾಗಿ ಒಂದು ವ್ಯಾಪಾರದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಯಾರು ಈ ಒಂದು ಸೇಲ್ಸ್ ಮಾಡ್ತಾ ಇರ್ತಾರೆ, ಅಂದರೆ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಯಾರು ಮಾಡ್ತಾ ಇರ್ತಾರೋ ಅಂಥ ಈ ಒಂದು ರಾಶಿಯವರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಥವಾ ಒಂದು ಬಿಸ್ನೆಸ್ನಲ್ಲಿ ಒಂದು ಏಳಿಗೆ ಆಗದಿರೋರಿಗೆ, ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದರೆ, ಈ ಒಂದು ರಾಶಿಯವರಿಗೆ ಅದು ಯಥೇಚ್ಛವಾಗಿ ಪುನರ್ವಸು ಮತ್ತು ಆರಿದ್ರ ನಕ್ಷತ್ರದ ಈ ಒಂದು ರಾಶಿಯವರಿಗೆ ಒಂದು ವಾಹನ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ವಾಹನವನ್ನು ಸೇಲ್ಸ್ ಮಾಡೋ ಬಿಸ್ನೆಸ್ನಲ್ಲಿ ಒಂದು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಅನುಭವಿಸ್ತಿರ್ತಾರೆ. ಅಥವಾ ಷೇರು ಮಾರ್ಕೆಟಲ್ಲಿ ಯಾರು ಒಂದು ದುಡ್ಡನ್ನು ಹಾಕಿರ್ತಾರೋ ಅವರಿಗೆ ಒಂದು ಒಳ್ಳೆಯದೇ ಒಂದು ಕಾಲ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ನನ್ನು ಕಾಣ್ಕೋತಾರೆ. ಮತ್ತು ಒಂದು ಧನದಲ್ಲೂ ಕೂಡ ಇವರಿಗೆ ಆಕಸ್ಮಿಕವಾಗಿ ಒಂದು ಧನ ಲಾಭಗಳಾಗ್ತಾ ಇರುತ್ತೆ. ಸೊ ಯಾರೋ ಎಷ್ಟೋ ದಿನಗಳಿಂದ ಇವರಿಗೆ ಒಂದು ಸಾಲ ಇಸ್ಕೊಂಡಿರೋರು ಏಮಾರ್ತಿರ್ತಾರೆ. ಸಾಲ ಕೊಡೋಕ್ಕೆ ಇವ್ರು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅಂಥವ್ರು ಇವರಿಗೆ ಅವರೇ ಒಂದು ಖುದ್ದಾಗಿ ಬಂದು ಇವ್ರಿಗೆ ನಿಮ್ಮ ದುಡ್ಡನ್ನು ಅವರು ಕೊಟ್ಬಿಡ್ತಾರೆ. ಅಂಥ ಒಂದು ಧನದಲ್ಲಿ ಲಾಭ ಅಂತ ಹೇಳ್ಬೋದು ಈ ಒಂದು ತಿಂಗಳಿನಲ್ಲಿ. ಮತ್ತು ಒಂದು ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸಾಕಷ್ಟು ಯಥೇಚ್ಛವಾಗಿ ಈ ಒಂದು ಕಾಲದಲ್ಲಿ ಇರುತ್ತೆ. ಮತ್ತು ಅವರ ಆಶೀರ್ವಾದ ಪಡ್ಕೊಂಡು ನೀವು ಯಾವುದೋ ಒಂದು ಕೆಲಸ ಮಾಡೋದ್ರಿಂದ ಒಳ್ಳೆಯ ಒಂದು ಲಾಭವನ್ನು ಕಾಣ್ತಾ ಇರ್ತೀರಾ, ಒಂದು ಒಳ್ಳೆಯ ಅಭಿವೃದ್ಧಿಯಿಂದ ಕಾಣ್ತಾ ಇರ್ತೀರಾ. ಮತ್ತು ವಿವಾಹದಲ್ಲಿ ಯಾರಿಗೆ ಒಂದು ಸಮಸ್ಯೆಗಳಿರುತ್ತೆ, ಅಥವಾ ಒಂದು ಸಂತಾನ ಭಾಗ್ಯದಲ್ಲಿ ಯಾರು ಸಮಸ್ಯೆಗಳಿರುತ್ತೋ ಈ ಒಂದು ಮಾಸದಲ್ಲಿ ಅವರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅತಿ ಶೀಘ್ರದಲ್ಲಿ ಒಂದು ವಿವಾಹ ಕೂಡ ಕೈಗೂಡುತ್ತೆ. ಮತ್ತು ಒಂದು ಸಂತಾನದಲ್ಲೂ ಕೂಡ ಇವರಿಗೆ ಭಾಗ್ಯಗಳನ್ನು ಕಾಣ್ತಾ ಇರ್ತೀರಾ. ಮತ್ತು ಮಕ್ಕಳಲ್ಲಿ ಸಂತಸ, ಮಕ್ಕಳ ವಿಚಾರದಲ್ಲಿ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತ ಬರೋದು, ಅಥವಾ ಅವ್ರ ಮಕ್ಕಳು ಯಾವ್ದಾದ್ರು ಒಂದು ವ್ಯಾಪಾರ ಮಾಡ್ತಿದ್ರೆ ಆ ವ್ಯಾಪಾರದಲ್ಲಿ ಒಂದು ಲಾಭವನ್ನು ಗಳಿಕೆ ಮಾಡೋದು, ಈ ರೀತಿ ಒಂದು ಮಕ್ಕಳಿಂದಲೂ ಕೂಡ ನಿಮಗೆ ಒಂದು ಸಂತಸದ ಒಂದು ಕಾಲ ಅಂತಲೇ ಹೇಳ್ಬೋದು. ಸೊ ಈ ಒಂದು ರಾಶಿಯವರು ಈ ತಿಂಗಳು ಒಂದು ಮುಟ್ಟಿದಲ್ಲೇ ಚಿನ್ನ ಅಂತ ಹೇಳ್ಬೋದು. ಅಥವಾ ಒಂದು ಬಂಗಾರ ವ್ಯಾಪಾರ ಯಾರು ಮಾಡ್ತಿರ್ತಾರೆ, ಅಥವಾ ಒಂದು ಸ್ಟೋನ್ ರಿಲೇಟೆಡ್ ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತಾರೋ ಅವರು ಕೂಡ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ರೈತರಲ್ಲೂ ಕೂಡ ಒಂದು ಸಂತಸದ ಕಾಲ. ಮತ್ತು ರೈತಾಪಿ ವರ್ಗದವರು, ಅಂದರೆ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಯಾರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಒಂದು ಸಲಕರಣೆ ಇರ್ಬೋದು, ಉಪಕರಣಗಳಿರ್ಬೋದು, ಈ ಬಿಸ್ನೆಸ್ ಮಾಡೋರಿಗೆ ಈ ಒಂದು ತಿಂಗಳಿನಲ್ಲಿ ಒಂದು ಒಳ್ಳೆಯ ಒಂದು ಲಾಭದಾಯಕವನ್ನು ಅನುಭವಿಸ್ತಿರ್ತಾರೆ. ಅದು ಸ್ಟಾರ್ಟಿಂಗೇ ಹೇಳಿದಂಗೆ ವಾಹನ ಒಂದು ಖರೀದಿಯಲ್ಲೂ ಕೂಡ ಈಗ ರೈತರಿಗೆ ಒಂದು ಉಪಯೋಗ ಅಂತ ಯಾವುದೋ ಒಂದು ಉಪಕರಣಗಳು ಅಥವಾ ಒಂದು ವಾಹನಗಳನ್ನು ಖರೀದಿ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಈ ಒಂದು ತಿಂಗಳಲ್ಲಿ ಖರೀದಿ ಮಾಡೋದರಿಂದ ಒಂದು ನಿಮ್ಮ ಯಾವುದೇ ಒಂದು ರೈತರಿಗೆ ಅನುಕೂಲ ಆಗೋ ಥರ ನಿಮಗೆ ಒಂದು ಫೈನಾನ್ಸ್ ಆಗ್ಬೋದು, ಎಲ್ಲ ಒಂದು ಧನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಲಾಭಗಳಾಗ್ತಾ ಇರುತ್ತೆ. ಸೊ ಈ ಒಂದು ಕಣ್ಣು ಮುಚ್ಕೊಂಡು ಈ ಒಂದು ತಿಂಗಳಲ್ಲಿ ಯಾವುದೇ ಒಂದು ತೊಂದರೆಗಳಿಲ್ಲದೆ ವ್ಯಾಪಾರ, ಉದ್ಯೋಗ ಎಲ್ಲವನ್ನು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಸೊ ಈ ಒಂದು ಮಿಥುನ ರಾಶಿಯವರಿಗೆ ಯಥೇಚ್ಛವಾಗಿ ಹಸಿರು ಬಣ್ಣವನ್ನು ಜಾಸ್ತಿ ಧರಿಸೋದ್ರಿಂದ ಮತ್ತು ಈ ಒಂದು ಬಣ್ಣವನ್ನು ಹಾಕೊಂಡು ಯಾವ್ದಾದ್ರು ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆಯ ಒಂದು ಆಗ್ತಾ ಇರುತ್ತೆ. ಮತ್ತು ಈ ಒಂದು ರಾಶಿಯ ಒಂದು ಶುಭ ಸಂಖ್ಯೆಗಳಂತ ಹೇಳಿದರೆ 9. ಈ 9ನೇ ತಾರೀಕಲ್ಲಿ ಯಾವ್ದಾರ ಒಂದು ವ್ಯಾಪಾರ ಒಂದು ಓಪನಿಂಗ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅಥವಾ ಮನೆ ಗೃಹಪ್ರವೇಶ ಮಾಡಬೇಕಂತ ಇರ್ತೀರ, ಈ 9ನೇ ತಾರೀಕು ಮಾಡೋದ್ರಿಂದ ಒಂದು ಶುಭ ಫಲಗಳನ್ನ ಕಾಣ್ತಾ ಇರ್ತೀರ. ಮತ್ತು ನಿಮಗೆ ಒಂದು ಪರಿಹಾರ ಮಾರ್ಗವಾಗಿ
ನಿಮಗೆ ಸಾಕಷ್ಟು ಧನಲಾಭ ಇದ್ದರೂ ಕೂಡ ಸ್ವಲ್ಪ ಖರ್ಚುಗಳಲ್ಲಿ ಸ್ವಲ್ಪ ವ್ಯಯ ಮಾಡೋದ್ರಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಎಷ್ಟು ಗಳಿಸಿರ್ತಾರೋ ಅಷ್ಟು ಒಂದು ಖರ್ಚುಗಳು ಆಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ನೀವು ಸರಿಸಮವಾಗಿ ಏನು ಮಾಡಬೇಕಂತ ಹೇಳಿದ್ರೆ ನವಗ್ರಹ ಒಂದು ಶಾಂತಿಯನ್ನು ಮಾಡಬೇಕಾಗುತ್ತೆ. ಅಥವಾ ನೀವು ಹತ್ತಿರದ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಒಂದು ನವಗ್ರಹ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಪರಿಹಾರವು ಈ ಒಂದು ರಾಶಿಯವ್ರಿಗೆ ಆಗಿರುತ್ತೆ. ಮತ್ತು ಈ ಒಂದು ವಿಚಾರವಾಗಿ ಅವರು ಸಾಕಷ್ಟು ಒಂದು ಒಳ್ಳೆಯ ಜಾಗೃತಿಯನ್ನು ಅನುಭವಿಸಬೇಕಾಗುತ್ತೆ. ಇದು ಇವತ್ತಿನ ವಿಚಾರವಾಗಿತ್ತು. ಇದು ಮಿಥುನ ರಾಶಿಯ ಫಲಾನುಫಲಗಳು. ಹರಿ ಓಂ.